ಕಡಿಮೆ ಆಗಿದೆ ಅಂತ. ಅದು ಅವರಿಂದ ಆಗಿಲ್ಲ. ಬಡತನ ಏನ್ ಮಾಡಿದ್ರು ಬಡತನ ಕಡಿಮೆ ಮಾಡ್ಲಿಕ್ಕೆ? ಈಗ ಹೇಳಪ್ಪ ತಮ್ಮ. ರಿಪೋರ್ಟ್ ಅಲ್ಲಿ ಇದೆಲ್ಲ ಇದು ಬಿಜೆಪಿ ಪರ ಪ್ರಶ್ನೆ ಕೇಳ್ತಾ ಇದ್ದಿಲ್ಲ. ಪತ್ರಿಕೆಯಲ್ಲಿ ಅಲ್ಲ ಬಂದಿದೆ ಪತ್ರಿಕೆಯಲ್ಲಿ ಆಯ್ತು ಕೇಳಪ್ಪ. ನೀನು ಇಷ್ಟು ಜನ ಇದ್ದಾರೆ ನೀನು ಕೇಳ್ತಾ ಇಲ್ಲ, ನೀವು ಒಬ್ಬ ಆಯ್ತು. ಬಡತನ ಕಡಿಮೆ ಆಗಿದೆ. ಬಡತನ ಕಡಿಮೆ ಆಗಿರೋದು ನಮ್ಮ ಇದು ಮತ್ತೆ ಗರೀಬಿ ಹಠಾವೋ ಆ ಕಾರ್ಯಕ್ರಮದಿಂದ ಇವತ್ತಿನವರೆಗೂ ನಡ್ಕ ಬಂದಿದೆ. ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ. ಅದರಿಂದ ಕಡಿಮೆ ಆಗಿದೆ. ಜಲಜೀವನ್ ಮಿಷನ್ ಮತ್ತೆ ಕುಸುಮ ಎಲ್ಲ ಕೂಡ ರಾಜ್ಯ ಸರ್ಕಾರದ ವಂತಿಗೆ ಪಾಲು ಜಾಸ್ತಿ ಇದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರ ನನ್ನದೇ ಯೋಜನೆ ಅಂತ ಹೇಳಕ್ ನೋಡಪ್ಪ, ಇದು 50% ರಾಜ್ಯ ಸರ್ಕಾರ ಕೊಡೋದು, 30% ಮಾತ್ರ ಕೇಂದ್ರ ಸರ್ಕಾರ ಕೊಡೋದು, 20% ಬೆನಿಫಿಷಿಯರೀಸ್ ಕೊಡೋದು ಅಲ್ವಾ? 50% ರಾಜ್ಯ ಸರ್ಕಾರ ಕುಸುಂಬಿ 30% ಕೇಂದ್ರ ಸರ್ಕಾರ ಹೊಸ 20% ಬೆನಿಫಿಷಿಯರಿ. ಅದನ್ನೇ ಹೇಳ್ತೀನಿ. ಅನೇಕ ಈಗ ನಾವು ಮೋರ್ ದೆನ್ 50% ಕೊಡ್ತೀವಿ. ಪ್ರಧಾನಮಂತ್ರಿ ಎಂತದು ಜಲಜೀವನ್ ಮಿಷನ್, ಜಲಜೀವನ್ ಮಿಷನ್ ನಾವು. ಆಮೇಲೆ ಆಸ್ಪತ್ರೆ ಎಂತದು ಅದು ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ. ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ನಾವೇ ಜಾಸ್ತಿ ಕೊಡ್ತೀವಿ. ಆದ್ರೂ ಪ್ರಧಾನಮಂತ್ರಿ ಆರೋಗ್ಯ ಎಂತದು ಯೋಜನೆ ಅಭಿಯಾನ, ಆಯುಷ್ಮಾನ್ ಭಾರತ್, ಆಯುಷ್ಮಾನ್ ಈ ತರ ನೋಡಪ್ಪ, ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ. ನಾವೇ ಜಾಸ್ತಿ ಕೊಡ್ತೀವಿ ಒಟ್ಟಿಗೆ. ಯಾಕೆ ಮಾಡ್ತೀವಿ ಅಂತಂದ್ರೆ ಈಗ ಕುಸುಮ ಬಿ ನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ 30% ಬರ್ತದೆ ಅಂತ ನಾವು ಒಪ್ಕೋತೀವಿ ಅಷ್ಟೇ. 30% ಒಪ್ಪದೆ ಹೋದ್ರೆ 30% ಬರಲ್ವಲ್ಲ. ರೈತರಿಗೆ ಒಳ್ಳೇದಾಗ್ಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಹೋಗ್ತದೆ. ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ನನ್ನ ಪ್ರಕಾರ ಇನ್ನು 2 ವರ್ಷದಲ್ಲಿ ಮುಗಿಬಹುದು. 2 ವರ್ಷದಲ್ಲಿ ನಾನು ಒಂದು ಮೀಟಿಂಗ್ ಕರೆದಿದ್ದೀನಿ ಎತ್ತನಹೊಳೆ ಬಗ್ಗೆ. ಈ ಭಾಗದ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲಾ ಮಂತ್ರಿಗಳು, MLAಗಳು, ಆಮೇಲೆ ಇದು ಎಂತದು ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕರೆದಿದ್ದೀನಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಖಾಲಿ ಆಗಿಲ್ವಾ? ಗ್ಯಾರಂಟಿಗಳಿಂದ ಖಜಾನೆ ಏನು ಖಾಲಿ ಆಗಿಲ್ವಾ? ಗ್ಯಾರಂಟಿಗಳಿಗೂ ಒದಗಿಸಿದೀವಿ ದುಡ್ಡನ್ನ, ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದ್ವಿ. ಈಗ ನೋಡಪ್ಪ, ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಹೋದ ವರ್ಷ 52,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು. ಈ ವರ್ಷ 83,000 ಕೋಟಿ ಆಗಿದೆ. ಇನ್ನೇನು ಅನ್ಸುತ್ತೆ? ದಿವಾಳಿ ಆಗಿದ್ಯಾ? 31,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ. ದಟ್ ಮೀನ್ಸ್ ಟು ಸೇ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ. ಗ್ಯಾರಂಟಿ ಯೋಜನೆಗಳಿಗೆ more than 50 crores, 55,000 crores ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ಎಲ್ಲ ಏನೇನ್ ಮ್ಯಾನಿಫೆಸ್ಟೋನಲ್ಲಿ ಹೇಳಿದೀವಿ, 593 ಮ್ಯಾನಿಫೆಸ್ಟೋನಲ್ಲಿ ಭರವಸೆಗಳಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ವಿ. ನೀವೇ ಹೇಳಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 2 ವರ್ಷದಲ್ಲಿ ಅವರು 600 ಭರವಸೆಗಳು ಹೇಳಿ ನಾಟ್ ಇವನ್ 10% ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರಿಗೆ ಎಷ್ಟು ಕೊಡ್ಬೇಕು, ನಮ್ಗೆ ಎಷ್ಟು ಕೊಡ್ಬೇಕು? ಓಕೆ, ಥ್ಯಾಂಕ್ ಯು.